ಶೇಖರಣ, ಓ ಶೇಖರಣ, ಏನ್ ಮಾಡ್ತಿದ್ದೀರಾ ಒಳಗಡೆ ಕೂತ್ಕೊಂಡು? ಬಾಯಿಲಿ ಇಡೀ ಊರೇ ರಾತ್ರಿ ರಾತ್ರಿ ಸಂಭ್ರಮಾಚರಣೆ ಮಾಡ್ತೈತೆ. ಇನ್ನು ಎದ್ದಿಲ್ವೇ? ಕುರಿಗಿರಿ ಏನಾರ ಇಂಜೆಕ್ಷನ್ ಕೊಡ್ತಿದ್ದೀರಾ? ಅರೆ ಶೇಖರಪ್ಪ ಅಣ್ಣ, ಶೇಖರಪ್ಪ ಅಣ್ಣ, ಕುರಿದು ಇಂಜೆಕ್ಷನ್ಗೆ ಕೊಡ್ತಾ ಇದ್ದೀರಾ? ಒಂಚೂರು ಬೇಗನೆ ಬನ್ನಿ ನೀವು. ನಮ್ಮದು ಭಾಳ ಖುಷಿಗೆ ಇದ್ದಾರೆ, ರಾತ್ರಿಯಿಂದ ಭಾಳ ಖುಷಿಗೆ ಆಗಿದ್ದಾರೆ. ಈ ಊರ್ದು ಅಲ್ಲ, ಊರ್ದು ಖುಷಿಗೆ ಇದ್ದಾರೆ. ಅದೇ ಕೊಟ್ರಿ ಸಾಹೇಬ್ರೆ, ಇದೇನು ಬೆಳಗ್ಗೆಲ್ಲ ಹಿಂಗ್ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಊರಾಗ ಏನಾರು ಆಗ್ಬಾರ್ದಾಯ್ತಾ? ಬೆಳಗ್ಗೆಲ್ಲ ಯಾವತ್ತು ಹಿಂಗೆ ಬರೋವಲ್ಲ ನೀವು? ಅಟ್ಲೀಸ್ಟ್ ಒಂದು ಫೋನ್ ಮಾಡ್ಲಿವಲ್ಲ ನೀವು? ಏನಾರ ನಡೀತಾ ಊರಾಗೆ? ಏನಾರ ಹೇಳ್ರಿ. ನೀವು ಬಂದ್ರೆ ನೋಡ್ರಿ ನನಗೆ ಗಾಬರಿ ಆಗ್ತೈತೆ ಯಾಕೋ. ಗಾಬರಿ ಆಗಂಥದ್ದು ಏನೂ ಇಲ್ಲ. ಇತ್ತಲ್ಲ ನಮ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB ಗುಜರಾತಲ್ಲಿ ಅಹಮದಾಬಾದಲ್ಲಿರೋ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ನಮ್ಮ RCB ಜೋರಾಗಿ ವಿನ್ ಆಗ್ಬಿಟ್ಟಿದ್ದಾರೆ. ಏನು ರಾತ್ರಿ 12 ಗಂಟೆ ಅಂತೂ ಇಡೀ ಊರಾಗೆಲ್ಲ ಪಟಾಕಿ ಅಂದ್ರೆ ಪಟಾಕಿ, ಏನು ಡಮ್ ಡಮ್ ಅಂತ ಹೊಡೆದಿದ್ದು ಕಿರಿಚಾಡಿದ್ದು ಆಡಿದ್ದು ಹೊತ್ಲಾಗೆ. ಕೇಕ್ ಎಲ್ಲ ಕಟ್ ಮಾಡಿ ಫುಲ್ಲು ಚೆನ್ನಾಗಿ DJ ಬಾಕ್ಸ್ ಹಾಕೊಂಡು ಕುಣಿದಾಡ್ಬಿಟ್ಟಿದ್ದಾರೆ. ಓಹೋ, ಹೀಗೋ ಸಮಾಚಾರ? ನನಗೇನೋ ಗೊತ್ತಾಗ್ಲಿಲ್ಲಪ್ಪ. ರಾತ್ರಿ ಪಟಾಕಿ ಸೌಂಡ್ಗಳೆಲ್ಲ ಬಂದು ಯಾಕೆ ಏನೋ ಇರಬೇಕು ಅಂತ ನಾನು ಸುಮ್ಮನೆ ಆದತ್ಲಾಗೆ. ಆಮೇಲೆ 2:30-3 ಗಂಟೆ ಅಷ್ಟೊತ್ತಿಗೆ ಮಳೆ ಬೇರೆ ಬಂತಲ್ಲ, ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟು ಅತ್ಲಾಗೆ. ಎಲ್ಲ ಮರ್ತದಂಗಾಗಿ ನಿದ್ದೆ ಹೋಗ್ಬಿಟ್ಟು ಬೆಳಗ್ಗೆ ಕುರಿಗಳು ಒಂದೆರಡು ಇಂಜೆಕ್ಷನ್ ಕೊಡೋದು ಕಂಡ್ರಲ್ಲ, ಅದಕ್ಕೆ ಕೊಡ್ತಾ ಇದ್ದೆ. ಹಂಗಿದ್ರೆ ಇವತ್ತು RCB ನೆನೆ ಗೆದ್ದಿರೋದ್ರಿಂದ ಇವತ್ತು ಊರಾಗೆಲ್ಲ ಫುಲ್ ಸಂಭ್ರಮಾಚರಣೆ ಅನ್ನೋ ಹಂಗಿದ್ರೆ. ಅಯ್ಯ, ನಿಮಗಿನ್ನ ಗೊತ್ತಿಲ್ವೇ? ಪುಟ್ಟರಂಗಜ್ಜಿಯವರು, ಕರಿಯಪ್ಪಣ್ಣವರು ಮತ್ತೆ ಎಲ್ಲ ಸೇರ್ಕೊಂಡು ಅಲ್ಲಿ ಮೀನು ಅಡುಗೆ ಮಾಡ್ಬೇಕಂತಿದ್ರಲ್ಲ, ಅದ್ರ ಜೊತೆಗೆ ಪಾಯಸನ ಮಾಡ್ಕೊಂಡು ಕೂತವ್ರೆ. ಹೌದು ಶೇಖರ್ ದೋಣ, ಹೌದು. ನೆನ್ನೆಗೆ ಮೀನಿಗೆ ತಂದಿದ್ದಾರೆ, ಇವತ್ತು ಪಾಯಸಗೆ ಮಾಡ್ಕೊಂಡು ಭಾಳ ಖುಷಿಗೆ ನಲ್ದಾಡ್ತಿದ್ದಾರೆ. ನಡೀರು ಅಲ್ಲೇ ಹೋಗೋಣ, ನಡೀರಿ ಅಲ್ಲೇ ಹೋಗೋಣ. ಗೊತ್ತಾಯ್ತೇನಮ್ಮ, ಗೊತ್ತಾಯ್ತಾ? ರಾತ್ರಿ RCB ವಿನ್ ಆಗಿದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧ. ಯಾವಾಗಲೂ ಕಪ್ ನಮ್ದೆ ಅಂತ ಹೇಳಿ ಬಡ್ಕೊಂತಿದ್ವಲ್ಲ, ಅವ್ರು ತಾನೇ ಗೆದ್ದಿರೋದು. ಹೌದು ಕಣತೆ, ಅವರೇ. ಯಾವಾಗ ನೋಡಿದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಲ್ಲ ಹೋದ್ರು ಕರ್ನಾಟಕದಲ್ಲಿ ಈ ಸಲ ಕಪ್ ನಮ್ದೆ ಅಂತ ರೀಲ್ಸು ಪಾಲ್ಸು ಆಮೇಲೆ ಕುಣಿದು ಕುಪ್ಪಳಿಸೋದು ಇವನ್ನೆಲ್ಲ ಮಾಡ್ತಿದ್ರಲ್ಲ, ಅವರೇನೇ ಗೆದ್ದಿರೋದು. ಈ ಗುಜರಾತಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಐತೆ ಅಹಮದಾಬಾದ್ನಲ್ಲಿ. ಗುಜರಾತ್ನ ರಾಜಧಾನಿ ಅಹಮದಾಬಾದ್. ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಐತೆ ಅಲ್ಲಿ. ಅಲ್ಲಿ ಗುಜರಾತ್ ಟೈಟನ್ಸು ಮತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವೆರಡು ಮ್ಯಾಚ್ ಆಡಿದ್ವು, ಕ್ರಿಕೆಟ್ ಮ್ಯಾಚ್. ಅದರಲ್ಲಿ ಭರ್ಜರಿ ಗೆಲುವು ಸಾಧಿಸ್ಬಿಟ್ಟಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಹಂಗಾಗಿ ಕರ್ನಾಟಕದಲ್ಲಿ ರಾತ್ರಿ ಬರೀ ಪಟಾಕಿ ಸೌಂಡ್ ಹೊಡೆದಿದ್ದು. ನಮ್ಮೂರಾಗೂ ರಾತ್ರಿ ಎಲ್ಲ ಹೊಡೆದ್ರಲ್ಲ, ಎಷ್ಟೋ ಜನ ಪಟಾಕಿನ ಹೊಡೆದ್ರು, ಬಾಂಬ್ ಸಿಡಿಸಿದ್ರು. ಅದಾದ್ಮೇಲೆ ಕೇಕ್ ಕಟ್ ಮಾಡಿ ಕೊಯ್ ತಿಂದ್ರು. ಹೌದೌದು, ಇದು 2026ನೇ ಸಾಲಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐತಲ್ಲ, ಐತಿಹಾಸಿಕ ಗೆಲುವು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದಾರೆ. ರಾತ್ರಿ ಎಲ್ಲ TV ನ್ಯೂಸ್ ಚಾನಲ್ಗಳಿಗೆ, ರೇಡಿಯೋದಲ್ಲೆಲ್ಲ ಅದೇ ಸುದ್ದಿನೇ. ಎಲ್ಲಿ ನೋಡ್ರು, ಯಾವ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದ್ರು ರಾಯಲ್ ಚಾಲೆಂಜರ್ಸ್ ಗೆದ್ರು, ಐತಿಹಾಸಿಕ ಗೆಲುವಾಯಿತು ಅಂತ ಹೇಳಿ ಮಾತಾಡ್ತಾ ಇದಾರೆ. ವಿರಾಟ್ ಕೊಹ್ಲಿ ಇದಾನಲ್ಲ, ವಿರಾಟ್ ಕೊಹ್ಲಿ ಭಾಳ ಚೆನ್ನಾಗಿ ಬ್ಯಾಟಿಂಗ್ ಆಡಿ RCBನ ಗೆಲ್ಲಿಸ್ಬಿಟ್ಟಪ್ಪ. ಫೈನಲ್ ಪಂದ್ಯ ಗುಜರಾತ್ ಟೈಟನ್ಸ್ ತಂಡದಲ್ಲಿ 5 ವಿಕೆಟ್ಗಳನ್ನ ತೆಗೆದುಬಿಟ್ಟು ಅತ್ಲಾಗೆ RCB ಗೆಲುವು ಸಾಧಿಸಿ ಐತಿಹಾಸಿಕ ಮೈಲಿಗಲ್ಲು ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಆಗ್ಬಿಡ್ತು ಬಿಡು. ರಾತ್ರಿ ಬಿಡೋತ್ಲಾಗೆ ನಾವು ಹೆಂಗಿದ್ರು ಮೀನು ಸಾರು ಮಾಡ್ತಿರೋದು, ಅದ್ರ ಜೊತೆ ಪಾಯಸ ಮಾಡ್ತಿರೋದು ಎರಡು ಒಳ್ಳೇದೇ ಆಯ್ತು ಅತ್ಲಾಗೆ. ನಾವು ಅತ್ಲಾಗೆ RCB ಗೆಲ್ತು ಅಂತ ಹೇಳ್ಬಿಟ್ಟು ಒಂದು ಹಬ್ಬ ಮಾಡಿದ್ರೆ ಅದು ಖುಷಿ. ಊರೆಲ್ಲ ಮಾಡುತ್ತಲ್ಲ, ಊರೆಲ್ಲ ಮಾತಾಡ್ಕೊಳತ್ತೆ, ನೋಡಪ್ಪ RCB ಗೆಲ್ತು, ಅದಕ್ಕೆ ಪುಟ್ಟರಂಗಜ್ಜಿ ಮೀನು ಸಾರು ಪಾಯಸ ಮಾಡಿ ಊಟ ಮಾಡಿದ್ರು ಅಂತ ಹೇಳ್ಬಿಟ್ಟು ಊರೆಲ್ಲ ಮಾತಾಡ್ಕೊಳ್ಳಿ. ಅವಾಗ ಚೆನ್ನೈ ಸೂಪರ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ 2 ಸರಿ ಟ್ರೋಫಿ ಗೆದ್ದಿತ್ತು. ಅದೇ ಇವಾಗ 3ನೇ ಸಲ IPL ಚಾಂಪಿಯನ್ಸ್ ಇದ್ದವರು ಇವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಿರಾಟ್ ಕೊಹ್ಲಿ ಅಮ್ಮನು ಭಾಳ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ, ತಂಡನ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾನೆ. ಅದಕ್ಕೆ ಚೆನ್ನಾಗಿ ರನ್ಗಳ ಹೊಡೆದ್ಬಿಟ್ಟು ಒಳ್ಳೆ ಚೆನ್ನಾಗಿ ಗೆದ್ಕೊಂಡು ಒಳ್ಳೆ ಹೆಸರು ತಂದುಬಿಟ್ಟ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಒಳ್ಳೆ ಹೆಸರಾಗ್ಬಿಡ್ತು. ಅದಕ್ಕೆ ರಾತ್ರಿ ಈ ಕೊಟ್ಟಿನೂ ಫೋನ್ ಮಾಡಿದ್ದ, ಅಣ್ಣ ಹಿಂಗೆ ಆಗ್ಬಿಡೈತೆ, ಗೆದ್ದು ಬಿಟ್ಟಿದ್ದಾರೆ, ಏನು ಮಾಡೋದು ಊರಾಗೆ, ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ಸಂಭ್ರಮಾಚರಣೆ ಮಾಡಬೇಕು, ಅಟ್ಲೀಸ್ಟ್ ಒಂದು ಊಟನಾರ ಹಾಕ್ಬೇಕು ನಾವು ಅಂತ ಹೇಳ್ಬಿಟ್ಟು ರಾತ್ರಿನೇ ಫೋನ್ ಮಾಡಿದ್ದ.
ಲೇ 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 ಅದಕ್ಕೆ ಯಾಕಲ್ಲ ಊಟ ಹಾಕ್ಬೇಕು ಅವ್ರವ್ರ ಮನೆಗೆ ಕೋಳಿನ ಕೊಯ್ಕೊಂಡು ತಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕಪ್ಪ ಅಂಥದ್ರಲ್ಲಿ ಇಡೀ ಊರಿಗೆ ಊಟ ಹಾಕಕ್ಕಾಗೈತೆ ಎಲ್ಲರೂ ದುಡ್ಡು ಗಿಡನ ಕೊಡ್ತಾರೇನೋ ಸುಮ್ಮನಿರೋ ಅತ್ಲಾಗೆ ಸಾಕು ಅವ್ರವ್ರ ಮನೆಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಸಾಕು. ಓ ಇದ್ರಂದ್ರೆ ಅಣ್ಣ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ, ಒಳ್ಳೆ ಸಮಯಕ್ಕೆ ಬಂದಿರ್ಬಿಟ್ರೆ ಅತ್ಲಾಗೆ. ನಾವು ಆರ್ ಸಿ ಬಿಗೆಲ್ಲ ಇತ್ತಲ್ಲ, ಆರ್ ಸಿ ಬಿ ದೊಡ್ಡದಾಗಿ ಗೆದ್ದು ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡ್ತಾವ್ರೆ. ಹಾಗಾಗಿ ನಾವು ಮನೆಗೆ ಪಾಯಸ ಮೀನು ಸಾರು ಮಾಡ್ತಾ ಇದೀವಿ. ಇದ್ದು ಊಟ ಮಾಡ್ಕೊಂಡು ಹೋಗಿರಂತೆ, ಎಲ್ಲೂ ಹೋಗ್ಬೇಡ್ರಿ. ಕರಿಯಪ್ಪಣ್ಣ, ನಾವು ಅದನ್ನೇ ಹೇಳಕ್ ಬಂದೆ. ರಾತ್ರಿನೇ ನಿನಗೆ ಫೋನ್ ಮಾಡಿ ಹೇಳಿದ್ದೀನಿ, ಕೇಕ್ ಈಗ ಕಟ್ ಮಾಡ್ಸೋಣ, ಪಟಾಕಿ ಗಿಟಕ್ಕೆ ನಾವು ಹೊಡೆಯೋಣ ಅಂತ ಹೇಳ್ಬಿಟ್ಟು. ಆದರೆ ನೀನು ರಾತ್ರಿ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಸ್ವಲ್ಪ ಜಾಸ್ತಿ ಆಗಿತ್ತು ಅನ್ಸುತ್ತೆ ರಾತ್ರಿ ಮೋಸ್ಟ್ಲಿ. ಅದಕ್ಕೆ ನೀನೇನು ಸರಿಯಾಗಿ ಮಾತಾಡಕ್ಕೆ ಹೋಗಿಲ್ಲ ನೀನು. ಅದಕ್ಕೆ ನೋಡು, ಶೇಖರಣಗೂ ಹೇಳಿದೆ, ಸಾಹೇಬರು ಬಂದಿದ್ರು ಅತ್ಲಾಗೆ. ನೋಡ್ರಿ, ಅವರು ರಾತ್ರಿ ಎಲ್ಲ ಚೆನ್ನಾಗಿ ಕುಣಿದು ಕುಪ್ಪಳಿಸಿದಾರಂತೆ. ಹೌದೇನ್ರಿ ಸಾಹೇಬ್ರೆ, ನೀವು ಡ್ಯಾನ್ಸ್ ಮಾಡಿದ್ರೆ, ಪಟಾಕಿ ಹೊಡೆದ್ರೆ, ಇವತ್ತೇನು ಅಂಗಡಿ ಹಂಗಾರೆ ಭಾಳ ಜೋರು ವ್ಯಾಪಾರ ಆಗುತ್ತೆ. ಅಂಗಡಿ ಬಾಗಿಲು ಏನಾರ ಮುಚ್ಚಿರ ಆಮೇಲೆ. ಇಲ್ಲ ಅಣ್ಣ, ಕರೆಯಪ್ಪ ಅಣ್ಣ, ನಮ್ಮದು ಅಂಗಡಿಗೆ ಕ್ಲೋಸ್ಗೆ ಮಾಡಲ್ಲ, ಇವತ್ತು ಓಪನ್ಗೆ ಮಾಡ್ತಾರೆ. ಟೀಗೆ ಕುಡ್ಕೊಂಡು ಕೊಟ್ರಿದ್ದು ಅಣ್ಣ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಾಗ ಕೊಟ್ರಿಸ್ತು ಅಣ್ಣ, ಈ ರೀತಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತು. ಆದರೆ ಬಾಗಿಲು ಹೋಗದೆ ಹಾಕೋಕ್ಕಾಗಲ್ವಲ್ಲ, ಇವತ್ತು ಭಾಳಗೆ ವ್ಯಾಪಾರ ಆಗ್ತದೆ ಇವತ್ತು. ಆರ್ ಸಿ ಬಿ ಗೆದ್ದಿರೋದ್ರಿಂದ ಭಾಳ ಜನಕ್ಕೆ ಸಂಭ್ರಮಾಚರಣೆಗೆ ಮಾಡಿಸ್ಕೊಳಕ್ಕೆ ಇವತ್ತು ಚಿಕನ್ಗೆ ಕಟ್ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮದು ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕೊಟ್ರೇಶ್ವರನ ಜೊತೆ ಬಂದ್ವಿ. ನಾವು ಇವತ್ತೊಂದು ಕುರಿ ಕೊಯ್ಯೋಣ ಅಂತಿದ್ದೀವಪ್ಪ. ರಾತ್ರಿಗೆ ಕುರಿ ಕೊಯ್ದು ಹೊತ್ತಾಗೆ ಮಟನ್ ಬಿರಿಯಾನಿ, ಮಟನ್ ಕಬಾಬು, ಮಟನ್ ಚಾಪ್ಸು ಮಾಡ್ಕೊಂಡು ಊಟ ಮಾಡೋಣ ಅಂತಿದ್ದೀವಿ. ರಾತ್ರಿ ನೀವೆಲ್ಲ ನಮ್ಮ ಮನೆಗೆ ಬರಬೇಕು. ಹೋಗ್ಲಿ ಬಿಡೋದಾಗೆ, ನಾವು ಇಲ್ಲೇ ಅಡುಗೆ ಮಾಡಿದ್ದೀವಲ್ಲ, ಇಲ್ಲೇ ಊಟ ಮಾಡ್ತೀವಿ ಬಿಡು. ನೀವು ಎಲ್ಲ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗಿರಿ. ಅದಂಗೆ ರಂಗಜ, ಸುಮ್ಮನೆ ರಜ ನೀವು. ಈಗ ಮಾಡಿರೋದು ಇವಾಗ ಊಟ ಮಾಡ್ರಿ, ಬೇಡನಲ್ಲ ನಾನು. ರಾತ್ರಿಗೆ ನಮ್ಮನೆಗೆ ನೀವೆಲ್ಲರೂ ಬಂದು ಊಟನ ಮಾಡಲೇಬೇಕು. ಕೊಟ್ರಿ ಸಾಹೇಬ್ರು ಮನೆಯವರು, ಸುರೇಶ, ಸುಶೀಲಮ್ಮ, ಪಂಕಜ, ಪರಮೇಶಣ್ಣ ಎಲ್ಲರಿಗೂ ಹೇಳ್ತೀನಿ ಹೋಗಿ, ಅವರೆಲ್ಲ ಬರ್ತಾರೆ. ನೀವು ಅಷ್ಟೇ, ನೀವು ನಮ್ಮನೆಗೆ ಬಂದು ಊಟ ಮಾಡಲೇಬೇಕು. ಯಾಕಂದರೆ ಆರ್ ಸಿ ಬಿ ಗೆದ್ದು ಐತಿಹಾಸಿಕ ಗೆಲುವಿನ ಸಂಭ್ರಮಾಚರಣೆ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಐತಿಹಾಸಿಕ ಮೈಲಿಗಲ್ಲ ಆಗ್ಬಿಡ್ತು ಕ್ರಿಕೆಟ್ ಕ್ಷೇತ್ರದಲ್ಲಿ. ಹಂಗಾಗಿ ನಾವು ಈ ಸರಿನ ಸಂಭ್ರಮಾಚರಣೆ ಭಾಳ ಜೋರಾಗಿ ಮಾಡಬೇಕು ಅತ್ಲಾಗೆ. ನಾವು ಹಳ್ಳಿ ಮಟ್ಟದಲ್ಲಿ ಹಿಂಗೆ ಮಾಡ್ಬೇಕು ಅಂತಂದರೆ ಇನ್ನು ಟೌನು ಮಹಾನಗರಗಳಲ್ಲೆಲ್ಲ ಎಷ್ಟು ಜೋರಾಗಿ ಮಾಡೋಣ. ಟೌನ್ಗಳ ಮಟ್ಟನಾಗೆಲ್ಲ ಭಾಳ ಜೋರಾಗಿರುತ್ತಪ್ಪ. ಅಲ್ಲಿ ಈ ಕಾರ್ಪೊರೇಟ್ರುಗಳು, ಮಿನಿಸ್ಟ್ರುಗಳು, ಎಮ್ ಎಲ್ ಎಗಳು ಎಲ್ಲರ ಹತ್ರ ದುಡ್ಡು ಇಸ್ಕೊಂಬಿಟ್ಟು ಆರ್ ಸಿ ಬಿ ಗೆಲ್ತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲೆಕ್ಷನ್ ಮಾಡ್ಬಿಟ್ಟು ಒಳ್ಳೊಳ್ಳೆ ಅಡುಗೆ ಮಾಡಿ ಎಲ್ಲರೂ ಚೆನ್ನಾಗಿ ಕುಡಿದು ಕುಪ್ಪಿಸ್ಬಿಡ್ತಾರೆ ಅತ್ಲಾಗೆ. ಅಲ್ಲೇನು ದುಡ್ಡಿಗೇನು ಕಡಿಮೆ ಏನಪ್ಪ, ಚೆನ್ನಾಗಿ ಜೋರಾಗಿ ಎಲ್ಲ ಸಂಭ್ರಮಾಚರಣೆ ಮಾಡ್ತಾರೆ. ಯಾಕೆಂದರೆ ಫಂಡ್ಗಳು ಹಂಗೆ ಇರ್ತಾವೆ ಅವ್ರ ಹತ್ರ. ಹೌದೌದು, ನಮ್ಮ ಅಮ್ಮ ಹೇಳ್ತಿರೋದು ಕರೆಕ್ಟೇ. ಹಿಂಗೆ ಆರ್ ಸಿ ಬಿ ಗೆದ್ದೈತೆ, ಹುಡುಗರೆಲ್ಲ ಭಾಳ ಖುಷಿ ಆಗ್ಬಿಟ್ಟಿದ್ದಾರೆ, ಅವ್ರಿಗೊಂದು ಪಾರ್ಟಿ ಬೇಕಂತ ಅಂತ ಹೇಳಿದ್ರೆ ಯಾವ ಎಮ್ ಎಲ್ ಎ ತಾನೇ ದುಡ್ಡು ಕೊಡ್ದಂಗೆ ಇರ್ತಾರಪ್ಪ. ತನ್ನ ಫಾಲೋವರ್ಸ್ನ ಯಾರು ತಾನೇ ಕಳ್ಕೊಳಕ್ಕೆ ಇಷ್ಟಪಡ್ತಾರೆ. ತಗೊಳ್ರಿ, ಆಚರಣೆ ಮಾಡ್ಕೊಡ್ರಿ, ಚೆನ್ನಾಗಿ ಕೊಡೋದು ಕುಬ್ಳಿಸ್ರಿ ಅಂತ ಹೇಳ್ಬಿಟ್ಟು, ಪಾರ್ಟಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾರೆ ಅತ್ಲಾಗೆ. ನಾವು ಅತ್ಲಾಗೆ ಇನ್ನೇನು ಸಾಹೇಬ್ರು ಅಂಗಡಿಗೆ ಹೋಗ್ತಾರೆ, ಅಂಗಡಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಸಂಜೆಗೆ ಶೇಖರಣರ ಮನೇಲಿ ಕುರಿಗಿರಿ ಕೊಯ್ಯೋದಿರ್ತದೆ. ನಾನು ಅವ್ರ ಜೊತೆಗೆ ಜಾಯಿನ್ ಆಗ್ಬಿಡ್ತೀನಿ. ಇಲ್ಲಿ ನನ್ನ ಕೆಲಸ ಕಾರ್ಯಗಳನ್ನ ಖುಷಿನ ಮಾಡೋಕ್ಕೆ ಅತ್ಲಾಗೆ ಅವ್ರ ಜೊತೆಗೆ ಇರ್ತೀನಿ. ಇಲ್ಲಿ ನನಗೆ ಊಟ ಬೇಡ, ಯಾಕಂದರೆ ಊಟ ಮಾಡಿದ್ರೆ ರಾತ್ರಿ ಅಲ್ಲಿ ಊಟಕ್ಕೆ ಸೇರಲ್ಲ. ಹಂಗಾಗಿ ನಾನು ಶೇಖರಪ್ಪನ ಜೊತೆಗೆ ಇರ್ತೀನಿ. ನೀವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ರಾತ್ರಿ ಕಲ್ಲಿಗೆ ಬರೋದನ್ನ ಮರಿಬೇಡ್ರಿ ನೀವು. ಇವನು ಬೇರೆ ಮಾತು ಕೇಳ್ತಿಲ್ವಲ್ಲಪ್ಪ, ಒಂದೇ ಸಮನೆ ಶೇಖರಣನ್ ಥರನೇ ಇವನು ಬಾ 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 ಅಂತ ಹೇಳ್ಬಿಟ್ಟು ಊಲಿಕ್ತಾನೆ. ಕರಿಯಪ್ಪ ರಂಗಜ್ಜ, ನೀವಿಬ್ರು ಹೋಗಿ ಬರ್ರಿ ಅತ್ಲಾಗೆ. ನಾವೆಲ್ಲ ರಾತ್ರಿಗೆ ಬರೋಕ್ಕಾಗಲ್ಲ, ನೀವಿಬ್ರು ಹೋಗಿ ಬರ್ರಿ ಅಂಕನ್ ಕರ್ಕೊಂಡು. ನಾವು ಈಗ ಮಾಡಿಟ್ಟಿರೋದು ಇನ್ನೇ ಊಟ ಮಾಡ್ಕೊಂಡು ರಾತ್ರಿಗೆ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗೋಕ್ಕೆ ಬರೋಲ್ಲ. ನೀವು 3 ಜನ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಬರ್ರಿ. ಯಾಕೆಂದರೆ ರಾತ್ರಿ ಹೊತ್ತಂಗೆ ನಮಗೆ ಅಷ್ಟೊಂದು ಸರಿ ಅನ್ಸಲ್ಲ ಬರೋದು. ನೀವು 3 ಜನ ಹೋಗಿ ಊಟ ಮಾಡ್ಕೊಂಡು ಬರ್ರಿ. ಒಟ್ಟು ನಿಮ್ಮ ಮನೆಯಿಂದ ಕಡಿಮೆ ಅಂತಂದ್ರೆ 2-3 ಜನ ಬಂದು ಊಟ ಮಾಡ್ಕೊಂಡೋದ್ರೆ ನಮ್ಮ ಶೇಖರಣಂಗೂ ಒಂಚೂರು ಸಮಾಧಾನ ಆಗುತ್ತೆ. ಅಷ್ಟೊಂದು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದಕ್ಕೂ ಒಂಚೂರು ಸಾರ್ಥಕ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ತಿಮ್ಮೇಗೌಡರು, ಕೆಂಚಪ್ಪವರು, ಸುಂದರಮ್ಮ, ಈಶ್ವರಣ್ಣ ಅವರೆಲ್ಲ ಬರ್ತಾರೆ. ಹಾಗಾಗಿ ನೀವು ಬಂದರೆ ಅನುಕೂಲ ಆಗುತ್ತೆ, ಚೆನ್ನಾಗಿರುತ್ತೆ, ಒಳ್ಳೆ ಎಲ್ಲರೂ ಕಲ್ತ್ಕೋಬೋದು. ನನಗೂ ಯಾಕೋ ಹಂಗೆ ಅನಿಸ್ತೈತೆ, ಎಲ್ಲರೂ ಸೇರ್ಕೊಂಡು ಕಲ್ತ್ಕೊಂಡ್ರೆ ಒಳ್ಳೆ ಊರಾಗೆ ಆರ್ ಸಿ ಬಿ ಸಂಭ್ರಮ ಅಂತ ಹೇಳ್ಬಿಟ್ಟು ಭಾಳ ಜೋರಾಗಿ ಆಚರಣೆ ಮಾಡ್ಬೋದು. ಯಾಕಂದರೆ ಅಕ್ಕಪಕ್ಕದ 7 ಮಾಡ್ತಾರಲ್ವ, ಅದ್ರ ಜೊತೆಗೆ ನಾವು ಮಾಡಿದ್ರೆ ನಮ್ಮದು ಸ್ವಲ್ಪ ಸ್ಟ್ಯಾಂಡರ್ಡಾಗೆ ಮಾಡಬೇಕು. ಆಯಿತು, ನಾನು ಬಂದೇ ಬರ್ತೀನಿ. ಎಲ್ಲರೂ ಸೇರ್ಕೊಂಡು ಆರ್ ಸಿ ಬಿ ಗೆಲುವಿನ ಸಂಭ್ರಮ ಆಚರಣೆ ಜೋರಾಗಿ ಮಾಡೋಣ ಖುಷಿಪುರದಲ್ಲಿ.
ನೋಡಿದ್ರೆ ಆರ್ ಸಿ ಬಿ ಗೆದ್ದಕ್ಕೆ ನಿಮ್ಮೂರಲ್ಲೂ ರಾತ್ರಿ ಎಲ್ಲ ಪಟಾಕಿ ಹೊಡೆದು ಕೇಕ್ ಎಲ್ಲ ಕಟ್ ಮಾಡಿ ಬಹಳ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ರ? ಹಾಗಾದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನೀವು ಅಷ್ಟೇ ಇವತ್ತು ರಾತ್ರಿ ನಮ್ಮ ಶೇಖರಪ್ಪಣ್ಣವ್ರ ಮನೇಲಿ ಕುರಿ ಬಾಡಿ ಊಟ ಇರುತ್ತೆ, ಮರೆಯದೆ ಬರ್ರಿ, ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಅಂತೆ. ಮರಿಬೇಡ್ರಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಉಂಡ್ರಪ್ಪ, ಆರ್ ಸಿ ಬಿ ಗೆದ್ದಿದ್ದಕ್ಕೆ ಇಡೀ ಕರ್ನಾಟಕದಲ್ಲೆಲ್ಲ ಪಟಾಕಿ ಹೊಡೆದು ಅನ್ನದಾನ ಎಲ್ಲ ಮಾಡ್ದವ್ರೆ. ಆರ್ ಸಿ ಬಿ ಗೆಲ್ಲಕ್ಕೆ ಎಷ್ಟೋ ಜನ ಹೋಮವನ್ನ ಎಲ್ಲ ಮಾಡ್ಸಿದ್ದಾರೆ. ಹಂಗಾಗಿ ನೀವು ಅಷ್ಟೇ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ.